show the reality, show the lifestyle and show the reality, no fake drama, nothing. ನಮ್ ಗುರು ಮಂಜುದು ಫಾಲೋ ಮಾಡಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಮಂತ್ರಾಲಯದ ಶ್ರೀಕಾಂತ್ ರವರು ಇಲ್ಲಿ ಉಪಸ್ಥಿತರಿದ್ದಾರೆ. ಸ್ವಲ್ಪ ಕಲ್ತಿದೀನಿ. ಸೇವಂತದ್ದು ಮತ್ತೆ ಪ್ರಜ್ವಲ್ದು ಪೀಸ್ ಎಲ್ಲ ಮಸ್ತ್ ಆಗೈತೆ. ಇಲ್ಲಿ ತಗೊಂಡಿದ್ದು ಬಿರಿಯಾನಿ ಬಾವರ್ಚಿ ಬಿರಿಯಾನಿ ಅಂತ ಚೆನ್ನಾಗಿದೆ. ಕತ್ತಿದ ಕಳೆಗಡೆ ಲೇಡೀಸು ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಮಂಜು. ನಾವು ತುಂಬಾ ದಿನ ಆದ್ಮೇಲೆ ಲಾಗ್ ನ ಮಾಡ್ತಾ ಇದೀವಿ. ಹೌದು, ಎಲ್ಲರೂ ಕೇಳ್ತಾ ಇದ್ರಿ ಎಲ್ಲಿ ಹೊಸ ಲಾಗ್, ಎಲ್ಲಿ ನ್ಯೂ ಲಾಗ್ ಮಾಡ್ತಾನೆ ಇಲ್ವಲ್ಲ, ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ. ಸೊ ಹಿಯರ್ ವಿ ಗೋ. ಇವತ್ತು ನಾವಿದೀವಿ ಅಲೈನ್ಸ್ ಲಿಟರರಿ ಫೆಸ್ಟಿವಲ್ ಅಲ್ಲಿ. ಸೊ ಬನ್ನಿ ಹೋಗೋಣ ಒಳಗಡೆ. ತುಂಬಾ ಒಂದು ಫನ್ ಪ್ಯಾಕ್ಡ್ ಕೂಡಿರುತ್ತೆ ಈ ಒಂದು ಲಾಗ್. ಲೆಟ್ಸ್ ಗೋ ಗೈಸ್. ನಾವು ಇವಾಗ ಕಾಲೇಜ್ ನ ಟೆಂಪಲ್ ರನ್ ಕಡೆ ಹೋಗ್ತಾ ಇದೀವಿ. ನೀವೇನಾದ್ರೂ ನನ್ನ ಒಂದು ಹಳೆ ಕ್ಯಾಂಪಸ್ ಟೂರ್ ಲಾಗ್ಸ್ ನ ನೋಡಿದ್ರೆ ನೀವು ನಮ್ಮ ಒಂದು ಕಾಲೇಜ್ ನ ತುಂಬಾ ಚೆನ್ನಾಗಿ ತೋರಿಸಿದೀನಿ, ನೋಡಬಹುದು. ಲೈಕ್ ಹಳೆ ವಿಡಿಯೋಸ್ ಎಲ್ಲ ತುಂಬಾ ಒಂದು ಒಳ್ಳೆ ರೀಚ್ ಕೂಡ ಸಿಕ್ಕಿದೆ. ಸೊ ದಿಸ್ ಇಸ್ ಲಾಸ್ಟ್ ಡೇ ಆಫ್ ಅಲೈನ್ಸ್ ಲಿಟರರಿ ಫೆಸ್ಟಿವಲ್. ಸೊ ನಾವು ನಿನ್ನೆ ಮೊನ್ನೆ ಎಲ್ಲ ನಡೆದಿತ್ತು. ಸೊ ನಾನು ಆಫೀಸ್ಗೆ ಹೋಗಿದ್ರಿಂದ ಬರಕ್ ಆಗಿರ್ಲಿಲ್ಲ. ಸೊ ಇವತ್ತು ಸ್ಯಾಟರ್ಡೆ, ನಮ್ಗೆ ರಜೆ ಇರೋದ್ರಿಂದ ವೀಕೆಂಡ್ ಅಂತ ಬಂದಿದೀವಿ. ಬನ್ನಿ ನೋಡೋಣ, ತುಂಬಾ ದಿನ ಆದ್ಮೇಲೆ ಬಂದಿದೀವಿ ಕಾಲೇಜ್ಗೆ. ಹೆಂಗಿರುತ್ತೆ ವೈಬ್ ಅಂತ ನೋಡೋಣ. ಮಚ್ಚ, ನಿನ್ನೆ ಮೊನ್ನೆ ಎಲ್ಲ ನೀನ್ ಅಟೆಂಡ್ ಆಗಿದೆ, ಹೆಂಗಿತ್ತು ಒಂದು ಎಕ್ಸ್ಪೀರಿಯನ್ಸ್ ಅಲೈನ್ಸ್ ಲಿಟರರಿ ಫೆಸ್ಟಿವಲ್ ಎಲ್ಲ? ಆಕ್ಚುಲಿ ನಿನ್ನೆ ಚೆನ್ನಾಗಿತ್ತು. ನಿನ್ನೆ ಕನ್ಯಾ ಬ್ಯಾಂಡ್ ಎಲ್ಲ ಬಂದಿದ್ರು. ಓಕೆ, ನಿನ್ನೆ ಮಸ್ತ್ ಇತ್ತು. ಸೊ ಇವತ್ತು ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದೀವಿ. ಮೋಸ್ಟ್ಲಿ ಡಿಜೆ ನೈಟ್ ಇರುತ್ತೆ ಅಂತ ಬಂದಿದೀವಿ, ನೋಡೋಣ ಏನಾಗುತ್ತೆ. ಸೊ ಶುಭಮ್ ಹೇಳ್ತಾ ಇದ್ದಾನೆ ಡಿಜೆ ನೈಟ್ ಇರುತ್ತೆ ಅಂತ. ಇವತ್ತು ಡಿಜೆ ನೈಟ್ ಇತ್ತು ಅಂದ್ರೆ ತುಂಬಾ ಕಲರ್ಫುಲ್ ಆಗಿರುತ್ತೆ. ಫುಲ್ ಡ್ಯಾನ್ಸ್ ಮಾಡಿ ಚಚ್ಚಾಕ್ಬಿಡ್ತೀವಿ ಅನ್ಕೊಳ್ಳಿ. ನಿಮ್ಗೆಲ್ಲ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿ, ಇಲ್ಲಿ ನಮ್ಮ ಶ್ರೀಕಾಂತ್ ಗೌಡ್ ಇದಾರೆ, 6 ಫೀಟ್ ಶ್ರೀಕಾಂತ್ ಗೌಡ್. ಫುಲ್ ಡ್ಯಾನ್ಸ್ ಅಂದ್ರೆ ಫುಲ್ ಮುಂದೆ ಇರ್ತಾರೆ ಯಾವಾಗ್ಲೂ. ಅಲೈನ್ಸ್ ಲಿಟರರಿ ಫೆಸ್ಟಿವಲ್ ಜೊತೆಗೆ ಅಲೈನ್ಸ್ 1 ಅಂತ ಕೂಡ ನಡೀತಿದೆ. ಅಲೈನ್ಸ್ 1 ಅಂದ್ರೆ ಲೈಕ್ ತುಂಬಾ ಒಂದು ಬೇರೆ ಯೂನಿವರ್ಸಿಟಿಗಳಿಂದ ಟೀಮ್ಸ್ ಗಳು ಬಂದ್ಬಿಟ್ಟು ಲೈಕ್ ಡಿಫ್ರೆಂಟ್ ಕೆಟಗರಿ ಆಫ್ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ನಮ್ಮ ಅಲೈನ್ಸ್ ಅವ್ರು ಕೂಡ, ನಮ್ಮ ಅಲೈನ್ಸ್ ಟೀಮ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಗೆದ್ದಿದಾರೋ ಸೋತಿದಾರೋ ಅದು ಗೊತ್ತಿಲ್ಲ, ಬಟ್ ನಮ್ಮವ್ರು ಕೂಡ ತುಂಬಾ ಟೀಮ್ಸ್ ಕೊಟ್ಟಿರ್ತಾರೆ. ABCD ಅಂತ ತುಂಬಾ ಟೀಮ್ಸ್ ಕೊಟ್ಬಿಟ್ಟಿರ್ತಾರೆ. ನೋಡೋಣ, ಈಗ ಸ್ಪೋರ್ಟ್ಸ್ ಕೂಡ ನಡೀತೆ, ಸ್ಪೋರ್ಟ್ಸ್ ಕೂಡ ತೋರಿಸ್ತೀನಿ ನಾನು. ಸಂಜೆ ಎಲ್ಲ ಫುಲ್ ಕಲ್ಚರಲ್ ಇರುತ್ತೆ. ಈಗೆಲ್ಲ ಸ್ಪೋರ್ಟ್ಸ್ ಲೈಕ್ ಲಿಟರರಿ ಫೆಸ್ಟಿವಲ್. ಮೋರೋವರ್ ಮಾತಾಡ್ತಿರ್ತಾರೆ, ಯಾರಿಗೂ ತುಂಬಾ ಇಂಟ್ರೆಸ್ಟ್ ಇರೋದಿಲ್ಲ ಹುಡುಗರಿಗೆ ಅದೆಲ್ಲ. ಗೈಸ್, ಇಲ್ಲಿ ತುಂಬಾ ಫುಡ್ ಸ್ಟಾಲ್ಸ್ ಗಳು ಹಾಕಿದ್ರೆ. ಇಲ್ಲೊಂದು ನಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಿದೆ ನೋಡಿ, ಅನ್ಲಿಮಿಟೆಡ್ ಪಾನಿಪುರಿ ಚಾಲೆಂಜ್ ಅಂತ. ಬನ್ನಿ ಹೆಂಗ್ ನಡೀತಿದೆ ನೋಡೋಣ. ಇಲ್ಲಿ ನಮ್ಮ ಕಾಲೇಜ್ ಅವರೇ ಸ್ಟಾಲ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಗೈಸ್, ಲೈಕ್ ಹೆಂಗಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ನಡೀತಿದೆ. ಅನ್ಲಿಮಿಟೆಡ್ ಚಾಲೆಂಜ್ ಬಗ್ಗೆ ಏನಾದ್ರು ಹೇಳ್ಬೇಕಾ? ಹೇಳಿ. ಓಕೆ, ಅನ್ಲಿಮಿಟೆಡ್ ಚಾಲೆಂಜ್ ಏನಂದ್ರೆ ಬೇಸಿಕ್ಲಿ ಇಟ್ಸ್ ಲೈಕ್ 2 ಸ್ಟ್ರೇಂಜರ್ಸ್ ಕಾಂಪೀಟ್ ಮಾಡೋದು, ಅಥವಾ ಇಬ್ರು ಫ್ರೆಂಡ್ಸ್ ಆರ್ ಮೇ ಬಿ 1 ಫ್ರೆಂಡ್ 1 ಸ್ಟ್ರೇಂಜರ್ ಯಾರಾದ್ರೂ, ಬಟ್ ದೇ ಹ್ಯಾವ್ ಟು ಈಟ್ ಸೋ ಮೆನಿ ಪೂರೀಸ್ ದಟ್ ಯಾರು ಗಿವ್ ಅಪ್ ಮಾಡ್ತಾರಲ್ಲ ಅವ್ರು ಪೇ ಮಾಡ್ಬೇಕು. ಓಕೆ ಓಕೆ, That is a challenge. ಇಂಟ್ರೆಸ್ಟಿಂಗ್. And everybody likes every of the flavor. The first winner of the day is they had 50 plates. 50 ಪ್ಲೇಟ್ಸ್. ಒಂದು ಪ್ಲೇಟಿಗೆ ಎಷ್ಟಿರುತ್ತೆ? 49 ಪ್ರೈಸ್ 49 ಪ್ರೈಸ್. ನೋಡಿ, ಇವತ್ತಿನ ವಿನ್ನರ್ 50 ಪ್ಲೇಟ್ ತಿಂದಿದ್ದಾರಂತೆ. ಯಾರೋ ದೊಡ್ಡ ಬಕಾಸುರನೇ ಆಗಿದ್ದಾನೆ ಅವನು. 50 ಪ್ಲೇಟ್ ತಿಂದಿದ್ದಾನೆ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ, ತುಂಬಾ ಕ್ರೇಜಿ ಆಗಿದೆ. ನೈಸ್ ಇನಿಷಿಯೇಟಿವ್ ಗೈಸ್. Thank you. Guys, we have Akshay Reddy with us. She is a like famous content creator on YouTube. Our sister like Abhigna Reddy, she is also like passed out from our college. She is also like huge content creators. Like they are having around 200-300k subscribers on Instagram. So Akshay, like you have been like to Alliance Literary Festival. Yeah. How was your experience from past 2 days? It's pretty good actually. Today is the last day and we'll be gonna miss this from tomorrow. Yeah, like how was like cultural events and all? Like yesterday the band was there and like stand-up comedians were there. Yeah, it's very nice and the Kanya band is very very good and we enjoyed a lot. Since you were like one of the successful creators from our college, what's the one tip you are giving to this like upcoming creators? My only tip is that show the reality, show the lifestyle and show the reality, no fake drama, nothing. Just show the reality so that followers will be very good. Yeah, thank you so much. Thank you. What's this? Photo.
ಗೈಸ್ ನಾವೀಗ ನೋಡಿದ್ವಲ್ಲ ಒಂದು ಫುಡ್ ಸ್ಟಾಲ್ಸ್ ಎಲ್ಲ ನೋಡ್ಕೊಂಡ್ ಬಂದ್ವಿ. ಜನ ಸ್ವಲ್ಪ ಕಡಿಮೆನೇ ಇದಾರೆ ಇವತ್ತು, ಸ್ಯಾಟರ್ಡೆ ಅಂತ ಎಲ್ಲಾದ್ರೂ ಹೋಗಿದಾರೇನೋ. ಈಗ ನೋಡಿ ಶುಭಮ್ ಹೇಳ್ತಾ ಇದ್ದೇನೆ, ಬೈಕ್ಸ್ ಇದಾವೆ ಇಲ್ಲಿ, ಎನ್ಫೀಲ್ಡ್ GT ಎಲ್ಲ ಇದೆ, ಬನ್ನಿ ನೋಡೋಣ. ಗೈಸ್ ಈಗ ನೋಡಿ ಬ್ರ್ಯಾಂಡ್ ನ್ಯೂ ರಾಯಲ್ ಎನ್ಫೀಲ್ಡ್ ಗಿರಿಲ್ಲಾ 450 ಇದೆ, ಬನ್ನಿ ಟೆಸ್ಟ್ ಡ್ರೈವ್ ಕೇಳಿದ್ವಿ, ಅವ್ರು ಕೊಡಲ್ಲ ಅಂತಿದ್ದಾರೆ. ಲೈಕ್ ಹಂಗೆ ಆನ್ ಮಾಡೋಣ ಸುಮ್ಮನೆ. ನನಗಿದ್ರ ಒಂಥರ ಸಂತೋಷ. ಯಾವ ಕಾಲೇಜಿಂದ ಬಂದಿದ್ದೀರಾ? ಅಲಯನ್ಸ್. ನೀವ್ ಯಾವ ಕಾಲೇಜಿಂದ ಬಂದಿದ್ದೀರಾ? ಟೀಜಾನ್. ಹೇಗಿದೆ ಎಕ್ಸ್ಪೀರಿಯನ್ಸ್? ಲೈಕ್ ನಮ್ಮ ಒಂದು ಅಲಯನ್ಸ್ ಲಿಟರರಿ ಫೆಸ್ಟಿವಲ್, ನಮ್ಮ ಒಂದು ದೊಡ್ಡ ಕ್ಯಾಂಪಸ್ ನೋಡ್ಬಿಟ್ಟು ಏನ್ ಅನಿಸ್ತಿದೆ ನಿಮ್ಗೆ? ಚೆನ್ನಾಗಿದೆ ಅನ್ಸ್ತಿದೆ. ಸೇರ್ಕೊಬೇಕಾಗಿತ್ತು, ಬಟ್ ಸಿಟಿ ಇಂದ ಸೇರ್ಕೊಳಕ್ಕಾಗಿಲ್ಲ. ಹೌದಾ? ಸಿಟಿ ರ್ಯಾಂಕ್ ಬರ್ಲಿಲ್ವಾ? ಬಂದಿಲ್ಲ. ಇಲ್ಲಿ ಒಳ್ಳೇದಾಯ್ತು ಬಿಡಿ. ಊನೋ ಕಾರ್ಡ್ಸ್ ಎಲ್ಲ ಇದೆ ನೋಡಿ ಕೈಯಲ್ಲಿ, ಏನಕ್ಕೆ ಊನೋ ಕಾರ್ಡ್ಸ್ ತಂದಿದ್ದೀರಾ? ಯಾರೋ ಕೊಟ್ಟಿದ್ರು, ಇಟ್ಕೊಂಡಿದ್ದೀನಿ. ಹೌದಾ ಬ್ರೋ? ಹೌಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಲೈಕ್ ಅಲಯನ್ಸ್ ಲಿಟರರಿ ಫೆಸ್ಟಿವಲ್? It was literally good. I love Alliance because of this festival, okay? Only like you love Alliance only for this festival? After seeing this festival, actually. Okay, you're like you're fresher, like you joined Yeah, recently, first year, right? yeah. You're from which degree? BTech. BTech, okay. What BTech? about you? Yeah, same BTech. Welcome to the club. First year. Your first year. I am final year. Guys, ಯಾವ್ದೋ ಒಂದು ಬ್ಯಾಂಡ್ ಪರ್ಫಾರ್ಮ್ ಮಾಡ್ತಾ ಇದೆ ಇವಾಗ. ನಾನು ನಿಮ್ಗೆ ತೋರಿಸ್ತೀನಿ ಆ ಒಂದು ಬ್ಯಾಂಡ್ ನ. ನಾವೇನು ಆ ಒಂದು ಬ್ಯಾಂಡ್ ನ ನೋಡಕ್ ಹೋಗ್ತಾ ಇಲ್ಲ, ಬಟ್ ಸುಮ್ಮನೆ ನಿಮ್ಗೆ ಒಂದು ತೋರಿಸ್ತೀನಿ ನೋಡಿ. ನಮ್ಮ ಕನ್ನಡದವ್ರು ಇದ್ದಾರೆ ಸ್ಟೂಡೆಂಟ್ಸ್, ಎಲ್ಲ ಫಸ್ಟ್ ಇಯರ್ ಸ್ಟೂಡೆಂಟ್ಸ್. ಸಾರಿ, ಎಕ್ಸ್ಪ್ಲೋರ್ ವಿತ್ ಮಂಜು ಅವರೇ, ನೀವು ಸಾಂಗ್ ಎಲ್ಲ ಬೇಡ ಫಸ್ಟ್ ಇರೋ. ನನ್ನ ಹೆಸರು ಗೈಸ್, ನನ್ನ ಹೆಸರು ಬಂದು ದರ್ಶನ್ ಅಂತ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದು ದಚ್ಚು ಕನ್ನಡಿಗ ಅಂತ, ಎಲ್ಲರೂ ಫಾಲೋ ಮಾಡಿ. ಎಕ್ಸ್ಪ್ಲೋರ್ ವಿತ್ ಮಂಜು ಅವ್ರನ್ನ ಫಾಲೋ ಮಾಡಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗರೆಲ್ಲ ಸಾಂಗ್ ಆಗ್ತಾ ಇದಾರೆ. ಯಾರ್ಯಾರು ಬೇಕೋ ಕನಸಲ್ಲಿ ಬಳಿ ಬಂದು ಮುದ್ದಾಡಿ. ನಿಮ್ಮ ಒಪಿನಿಯನ್ ಏನು? ಥ್ಯಾಂಕ್ ಯು guys. ಮಂಜು ಅವ್ರನ್ನ ಫಾಲೋ ಮಾಡಿ. ಎಲ್ಲಿದ್ಯಪ್ಪ ಮಂಜು ಅನ್ಬೇಡ್ರಿ, ಮಂಜು ಅವ್ರನ್ನ ಫಾಲೋ ಮಾಡಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಇಲ್ಲ ಬ್ರೋ, ನಾನು ಅನ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಆಗ್ತಿಲ್ಲ. ನಾನು ತುಂಬಾ ಅನ್ಕೊಂಡಿದ್ದೆ, ಇಲ್ಲಿ ಅದಕ್ಕಿಂತ ಜಾಸ್ತಿ ನಡೀತಿದೆ. ನಮ್ ದರ್ಶನ್ ಅವರಿದ್ದಾರೆ, ಅವ್ರದ್ದೊಂದಕ್ಕೂ ಈಸ್ ಚೀಫ್ ಆಫ್ ಥಿಯೇಟರ್ ಕ್ಲಬ್. ಫೈನ್. ಇಲ್ಲಿ ಪಿಕ್ಚರ್ಸ್ ಇರುತ್ತಲ್ಲ, ಇಲ್ಲಿ ತಗೊಂಡ್ಬಿಟ್ಟು ಇದನ್ನ ಐಡೆಂಟಿಫೈ ಮಾಡಿ ಆ ಪಿಕ್ಚರ್ಸ್ ಮೇಲೆ ಇಡಬೇಕು. 30 ಸೆಕೆಂಡ್ಸ್ ಕೊಡ್ತೀವಿ. 5 ಮೇಲೆ ಇದ್ರೆ ಪೆನ್ಸಿಲ್, 10 ಮೇಲೆ ಇದ್ರೆ ಚಾಕ್ಲೇಟ್. ಮಂಚ್ ಚಾಕ್ಲೇಟ್. 5 ಮೇಲೆ ಇದ್ರೆ ಪೆನ್ಸಿಲ್, 10 ಮೇಲೆ ಇದ್ರೆ ಚಾಕ್ಲೇಟ್. ಯಾವ ಚಾಕ್ಲೇಟ್? ಮಂಚು. ಎಷ್ಟು ರೂಪಾಯಿ ಇದು? 5 rupees. ಬ್ರೋ ಹೆಂಗೆ ಇಷ್ಟು ಡಿಸಪಾಯಿಂಟ್ ಮಾಡಿದೆ 5 rupees ಚಾಕ್ಲೇಟ್ಗೆ? ಚೀಫ್ ನ ಕೇಳ್ಬೇಕು ನೀವು. ಚೀಫ್ ನ ಕೇಳ್ಬೇಕಾ? ಓಕೆ, ಇರ್ಲಿ, ಸುಮ್ಮನೆ ಜೋಕ್ ಮಾಡಿದೆ. ನಾನ್ ಬರ್ಬೇಕಾದ್ರೆ ಗೈಸ್, ಈಗ ಶುಭಮ್ ಗೇಮ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಮಚ್ಚ ಹೆಂಗಿದೆ ಎಕ್ಸೈಟ್ಮೆಂಟ್? ಇದೆ ಮಚ್ಚ, ಮಾಡ್ತೀನಿ ಪಕ್ಕ. ಹಿಂಗೆ ಗೆಲ್ತೀಯಾ? ಒಂದ್ ಮಂಚ್ ಹಂಗೆ ಇಲ್ಲೇ ಇರ್ಬೇಕಾ ಇದು? ಗೆಲ್ತೀನಿ ಅಂತ ಅನ್ಸ್ತಿದ್ಯಾ? 200%. ಮಂಚ್ ನಮ್ದೆ. ನಮ್ದೆ ಪಕ್ಕ ನಿಂಗೆ ಕೊಡಿಸ್ತೀನಿ. ಓಕೆ ಸ್ಟಾರ್ಟಾ? ಓಕೆ, ಟೈಮರ್ ಕೂಡ ಇಡ್ತಾ ಇದ್ದಾರೆ. ಓಕೆ, ಸ್ಟಾರ್ಟ್, ಲೆಟ್ಸ್ ಗೋ. ಯಾರು ಹೇಳು? ಇದು ಆಯ್ತಾಯ್ತು, ಆಗಿರುತ್ತೆ. ಸೊ ಗೈಸ್, ಈಗ ನಮ್ಗೆ ಮಂಚ್ ಬರ್ತಾ ಇದೆ. 5 ರೂಪಾಯಿ ಮಂಚ್. ತುಂಬಾ ಎಕ್ಸೈಟ್ಮೆಂಟ್ ಇದೆ. ಒಂದ್ 5 ರೂಪಾಯಿ ಮಂಚಿಗೆ ಇದು ಆಸೆ. 5, 6, 7, 8, 9, 10. ಒಂದು ಎಕ್ಸ್ಟ್ರಾನೇ ಹಾಕ್ಬಿಟ್ಟಿದ್ದಾನೆ ಶುಭಮ್. ಟೊಮೆಟೊ ಬೀಜ ಇದೆಯಾ?
ಓಹ್ ಗೈಸ್ ಇದೊಂಥರ ಡಿಫ್ರೆಂಟ್ ಪೆನ್ಸಿಲ್ ನೋಡಿ, ಈ ಒಂದು ಎಕೋ ಫ್ರೆಂಡ್ಲಿ ಪೆನ್ಸಿಲ್ ಅಂತ. ಒಂದು ಪೆನ್ಸಿಲ್ ಮುಗಿದ್ಮೇಲೆ ಹಿಂದೆ ಟೊಮೊಟೊ ಬೀಜ ಇದೆ ಅಂತೆ, ಆ ಟೊಮೊಟೊ ಬೀಜ ಟೊಮೊಟೊ ಗಿಡ ಬೆಳೆಸಬಹುದಂತೆ. ಕ್ರೇಜಿ ಬ್ರೋ, ಸಖತ್ತಾಗಿದೆ. ಈಗ ಚಾಕ್ಲೇಟ್ ಈ ಕಡೆ ನೋಡಿ, ಚಾಕ್ಲೇಟ್ ನೋಡಿ 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 ಗೆದ್ದರಿಗೆ ಚಾಕ್ಲೇಟ್ ಅದು ಆಡ್ಬೇಕಲ್ಲಿ ಅನಿವಾರ್ಯ. ಗೈಸ್ ಈಗ ನಾವು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಇದೀವಿ. ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ನೋಡ್ತಾ ಇರ್ಬೋದು. ನೋಡಿ ತೋರಿಸ್ತೀನಿ, ಕ್ರಿಕೆಟ್ ಹಿಂದೆ ಕ್ರಿಕೆಟ್ ಆಡ್ತಾ ಇದಾರೆ. ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಕ್ರಿಕೆಟ್ ಎಂಥ್ಯೂಸಿಯಾಸ್ ಇರೋದ್ರಿಂದ ಎಲ್ಲ ಕ್ರಿಕೆಟ್ ನ ನೋಡಕ್ಕೆ ಬಂದಿದ್ದಾರೆ. ನೋಡೋಣ, ನೋಡಿ ಇಲ್ಲೆಲ್ಲ ಮಾತಾಡ್ಸೋಣ. ಎಲ್ಲ ಇಲ್ಲಿದ್ದಾರೆ ನೋಡಿ ಗೈಸ್. ಶೌಟ್ ಔಟ್ ಸುಜನ್, ನೆನ್ನೆ ಪ್ಲೇಸ್ ಆಗಿದ್ದಾನೆ. ಫುಲ್ ಆಫ್ ಕ್ಯಾಂಪಸ್ ಅಲ್ಲಿ ಪ್ಲೇಸ್ ಆಗಿದ್ದಾನೆ. ಅವರ ಫುಲ್ ಪ್ಲಸ್ ಅಲ್ಲಿ ಇದೆ ನೋಡಿ. ಫುಲ್ ಎತ್ನಿಕ್ ವೇರ್ ಅಲ್ಲಿ ಬಂದಿದ್ದಾರೆ. ನಿಲಾಂಶ್ ಮತ್ತೆ ವಿಘ್ನೇಶ್ ಇಬ್ರು ನಮ್ಮ ಕಾಲೇಜಿನ ಜಿಮ್ ರಾಟ್ಸ್ ಅಂತ ಹೇಳ್ಬೋದು ನೋಡಿ. ಮತ್ತೆ ಹೆಂಗೆ ಇವತ್ತು ಜಿಮ್ ಹೋಗ್ತಾ ಇದೀರಾ? ಹೌದು, ಹೋಗ್ತಾ ಇವತ್ತು ಎಷ್ಟೊಂದು ಕಲ್ಚರಲ್ ಫೆಸ್ಟ್, ಡಿಜೆ ನೈಟ್ ಇದೆಲ್ಲ ಇದೆ. ಇವತ್ತು ಕೂಡ ಜಿಮ್ ಬೇಕಾ? ಬಟ್ ಡಿಸಿಪ್ಲಿನ್ ಯಾವತ್ತು ಇಂಪಾರ್ಟೆಂಟ್ ಜೀವನದಲ್ಲಿ. ಮೇನ್ ಮೋಟಿವೇಶನ್ ಜಿಮ್. ಇಲ್ಲಿ ಇನ್ನೊಬ್ಬ ನಮ್ಮ ಜಿಮ್ ರಾಟ್ ಇದಾರೆ ನೋಡಿ, ನಿಲಾಂಶ್. ಟಾಪ್ ಮ್ಯಾನ್ ಬ್ರೋ. ನಿಲಾಂಶ್ ಎಷ್ಟು ಲೈಕ್ 4 ವರ್ಷದಿಂದ ಎಷ್ಟು ಕನ್ನಡ ಕಲ್ತಿದ್ಯಾ ನಮ್ಮ ಕಾಲೇಜಲ್ಲಿ? ಸ್ವಲ್ಪ ಕಲ್ತಿದೀನಿ. ಸ್ವಲ್ಪ ಅಷ್ಟೇ, ಅದ್ ಬಿಟ್ಟು ಮತ್ತೆ ಏನ್ ಬರುತ್ತೆ ಬೇರೆ ಮಾತಾಡಕ್ ಸೆಂಟೆನ್ಸ್? Then how was the literary festival? Are you enjoying it? Yeah bro, sexy. ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ಗೊತ್ತಾ? ಯಾವ್ದು ಚೆನ್ನಾಗಿದೆ? ಅದು ಚೆನ್ನಾಗಿದೆ. ಇದು ನೋಡಿಲ್ಲಮ್ಮ, ಮಿಂಚಿಂಗ್ ಎಲ್ಲ. ಇವನ್ ನಾರ್ತ್, ಇದು ಸೌತ್ ಗೈ. ಇಬ್ರು ನೋಡಿ ಸೇಮ್ ಕಾಣಲ್ಲ ಇಬ್ರು ನೋಡಕ್ಕೆ. ತುಂಬಾ ನೋಡಿ ಸಿಮಿಲರ್ ಆಗಿ ಕಾಣ್ತಾ ಇದಾರೆ ನೋಡಿ. ವಿಘ್ನೇಶ್ ಅಂತ ತುಂಬಾ ಒಂದು ಯಾವ ಕಲರ್ ಮಚ್ಚ ವೈಟ್ ಇದೆ. ಫೋಟೋ ತೆಗಿತಿಲ್ಲ ನಿಂದಲೇ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಶೇಡ್ಸ್ ಹಾಕೊಂಡಿದೀನಿ ಗೈಸ್, ಅದಕ್ಕೆ ಯಾವ್ದು ವೈಟ್ ಯಾವ್ದು ಬ್ಲಾಕ್ ಅಂತ ಗೊತ್ತಾಗ್ತಾ ಇಲ್ಲ. ಈಗ ನಾವು ನಮ್ಮ ಹತ್ರ ಸುಜನ್ ಕಡೆ ಮಗ ಪ್ಲೇಸ್ ಆಗಿದ್ಯಾ? ನಿನ್ನೆ ಪ್ಲೇಸ್ ಆಗಿದ್ಯಾ? ಪ್ಲೇಸ್ ಆದ್ಮೇಲೆ ಇವತ್ತು ಕಾಲೇಜಿಗೆ ಬಂದಿದ್ಯಾ, ಹೆಂಗ್ ಅನಿಸ್ತಾ ಇದೆ ನಿಂಗೆ? ಯಾಕಾದ್ರೂ ಅವರ ಫಾರ್ಮ್ ಮಾಡ್ತಿದೀನಿ. ಒನ್ ಪ್ಲೇಸ್ ಫ್ರೆಂಡ್ಸ್ಗೆಲ್ಲ ಅಷ್ಟೇ ಆಗಲ್ಲ, ಹೋಗ್ಬಿಡಿ ಅಂತ. ಪ್ಲೇಸ್ ಆಗ್ತೀರಾ, ತಲೆ ಕೆಡ್ಸ್ಕೊಂಬೇಡಿ. ಇಲ್ಲಿ ನೋಡಿ ಹನಿ ಇದ್ದಾಳೆ. ಹನಿ ಈಗ ಏನಂತಾರೆ ಹ್ಯಾಪನಿಂಗ್ ಇನ್ಫ್ಲೂಯೆನ್ಸರ್ ನಮ್ಮ ಕಾಲೇಜಲ್ಲಿ. ಇವತ್ತು ನಾವು 1.3 ಮಿಲಿಯನ್ ವ್ಯೂಸ್ ಹೋಗಿದೆ. ಹನಿ ಹೆಂಗ್ ಅನಿಸ್ತಾ ಇದೆ ನಿಮ್ಗೆ? 1.3 ಮಿಲಿಯನ್ ವ್ಯೂಸ್ ನ ಗೇನ್ ಮಾಡ್ಬಿಟ್ಟು ಇನ್ನೂ ಜಾಸ್ತಿ ಹೋಗುತ್ತೆ ಅದು ಇವಾಗ. ಆಫ್ ಕ್ಯಾಂಪಸ್ ಇಲ್ಲಿ ನೋಡಿ ನಮ್ಮ ಅಭಿಷೇಕ್ ಶೆಟ್ಟಿ ಇದಾರೆ ನೋಡಿ ಮಗ. ಹಾಯ್. ಇವನು ಕೂಡ ಆಫ್ ಕ್ಯಾಂಪಸ್ ಅಲ್ಲಿ ಪ್ಲೇಸ್ ಆಗ್ಬಿಟ್ಟು ಆರೋ ಫಾರ್ಮಿಂಗ್ ಮಾಡಕ್ ನೋಡ್ತಾ ಇರೋದು. ಇಲ್ಲಿ ನಮ್ಮ ಕಂಪ್ನಿ ಗಾಯಿ ಬಂದ ನೋಡಿ, ಯಶಸ್ ನೋಡಿ. ನಮ್ಮ ಆಫೀಸ್ ನಮ್ಮ ಕೊಲೆಗೆ ನೋಡಿ, ಫುಲ್ ಆಫೀಸಿಗೆ ಸೇರಿದಾಗಿಂದ ಫುಲ್ ಜೆನ್ಜಿ ವೈಬ್ಸ್ ಬರ್ತಾ ಇದ್ದಾನೆ ನೋಡಿ. ಅಲ್ಲಿ ನೋಡಿ ಅಭಿಷೇಕ್ ಇದ್ದಾನೆ ನೋಡಿ, ದಾವಸ್ಪೇಟೆಯಿಂದ ಬಂದಿದ್ದಾನೆ ಮ್ಯಾಚ್ ನೋಡಕ್ಕೆ. ನಮ್ ಫುಟ್ಬಾಲ್ ಗ್ರೌಂಡ್ ಎಕ್ಸ್ಪ್ಲೋರ್. ಫುಟ್ಬಾಲ್ ಗ್ರೌಂಡ್ ಒಂದೊಂದು ಕಾರ್ನರ್. ನೋಡಿ ಅವ್ರು ತುಂಬಾ ಸ್ವಲ್ಪ ಕ್ಯಾಮ್ರಾ ಶೈ ಅವರು. ಹುಡುಗಿರ ಹತ್ರ ಅಷ್ಟೇ ಮಾತಾಡ್ತಾನೆ ಶ್ರವಣ, ಹುಡುಗರ ಹತ್ರ ಎಲ್ಲ ಮಾತಾಡಲ್ಲ ಗೈಸ್. ಗೊತ್ತಾ ಗೈಸ್? ಮಾತಾಡ್ಸ್ಬೇಕಂದ್ರೆ ಯಾರಾದ್ರೂ ಹುಡುಗಿರ್ನೇ ಕರ್ಕೊಂಡ್ ಬರ್ಬೇಕಾಗುತ್ತೆ ಶ್ರವಣ್ಗೆ. ಗೈಸ್ ನಮ್ ಕಾಲೇಜಲ್ಲಿ ಫೇವರೇಟ್ ಪ್ಲೇಸ್ ಎಲ್ರು ಗೈಸ್. ಈಗ ನಮ್ಮ ಕಾಲೇಜಿನ ಮೋಸ್ಟ್ ಹ್ಯಾಪನಿಂಗ್ ಕಂಟೆಂಟ್ ಕ್ರಿಯೇಟರ್ ನಮ್ ಜೊತೆ ಇದಾರೆ, ಅನಿ ಅವರು. ನಾವೀಗ ಆಟೋಗ್ರಾಫ್ ಹಾಕ್ಸ್ಕೊಳಕ್ ಕೂಡ ಬುಕ್ ಕೂಡ ತಂದಿದೀವಿ, ಆಮೇಲೆ ಹಾಕೊಡ್ತಾರಂತೆ. ಇವತ್ತಿನ ಅವರು 1.4 ಮಿಲಿಯನ್ ಕಂಪ್ಲೀಟ್ ಮಾಡಿದ್ದಾರೆ ಒಂದು ವಿಡಿಯೋಗೆ. ಅನಿ ಏನ್ ಅನಿಸ್ತಿದೆ, ಹೆಂಗಿದೆ ಎಕ್ಸೈಟ್ಮೆಂಟ್? ಹಲೋ ಮಂಜು, ಖುಷಿ ಆಗ್ತಿದೆ. ಬಟ್ ನಮ್ಗಿಂತ ಮುಂಚೆಯಿಂದ ಸ್ಟಾರ್ಟ್ ಮಾಡಿ ಫುಲ್ ಯೂಟ್ಯೂಬ್ ಅಲ್ಲಿ ಮಾನಿಟೈಸ್ ಆಗಿದ್ಯಾ. ನಿನ್ನ ಹತ್ರ ನಾವು ಕಲ್ತ್ಕೋಬೇಕು, ನಾವ್ ಇನ್ನು ಗ್ರೋ ಆಗ್ಬೇಕು ನಿಮ್ಮಿಂದ ಕಲ್ತ್ಕೊಂಡು. ಸೊ ಏನಿಲ್ಲ ಗೈಸ್, ಸುಮ್ನೆ ಶೂಟ್ ಆಗ್ತಿದ್ದಾಳೆ ಹಂಗೆ. ಅವಳ ಎಲ್ಲಾ ವಿಡಿಯೋಸ್ ಕೂಡ 200K 500K ಆ ರೀತಿ ಹೋಗ್ತಾ ಇದೆ. ಹನಿಬಿ ಅಂತ ಅವಳ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ನೀವು ಫಾಲೋ ಮಾಡ್ಬೇಕಾ? ಹಲೋ ಗೈಸ್, ಫಾಲೋ ಮಾಡಿ ಹನಿಬಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಪೋರ್ಟ್ ಮಾಡಿ. ಬಟ್ ನನ್ಕಿಂತ ಮುಂಚೆ ನಮ್ ಗುರು ಮಂಜುದು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಲ್ರಿಗೂ. ಒಂದ್ ಕಾಲದಲ್ಲಿ ಈ ಕಡೆ ಕ್ರಿಕೆಟ್ ಆಡ್ತಾ ಇದ್ವಿ, ಈಗ ಕ್ರಿಕೆಟ್ ಕುತ್ಕೊಂಡು ನೋಡ್ತಾ ಇದೆಯಾ ಮಗ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಇದು, ಹೊಸ ಎಕ್ಸ್ಪೀರಿಯನ್ಸ್? ಏನು ನಾವು ಹೋಗ್ಬಿಟ್ಟಿದೀವಿ, ಚಾನ್ಸ್ ಸಿಗ್ತಾ ಇಲ್ಲ ಅಷ್ಟೇ. ಈಗ ಬಿಟ್ರೆ ಈಗ ಹೋಗ್ತೀವಿ ಆಡ್ಲಿಕ್ಕೆ. ಹೆಂಗಿದೆ ಕಾರ್ಪೊರೇಟ್ ಲೈಫ್ ಕಾಲೇಜ್ ಲೈಫ್ಗಿನ ಏನ್ ಡಿಫ್ರೆನ್ಸ್ ಇದೆ?
ಒಂದ್ ಕಡೆಗೆ ಅನ್ಸ್ತಿದೆ ಒಳ್ಳೇದಾಯ್ತು, ಕಾಲೇಜ್ ಅವ್ರ ಕಾಟ ಇಲ್ಲ, ಏನು ಇಲ್ಲ. ಇನ್ನೊಂದ್ ಕಡೆ ಅಪ್ಪ ಏನು ಟೈಮ್ ಪಾಸ್ ಇಲ್ಲ, ಫ್ರೆಂಡ್ಸ್ ಇಲ್ಲ. ಇವನು ಮ್ಯಾನೇಜರು ಬೇರೆ ರುಬ್ತಾನೆ. ಮ್ಯಾನೇಜರ್ ತುಂಬಾ ತೊಂದರೆ ಆಗ್ತಾ ಇದೆ ಹಂಗಿದ್ರೆ. ಅಯ್ಯೋ ಸಿಕ್ಕಾಪಟ್ಟೆ ಅಪ್ಪ, ಏನ್ ಹೇಳಕ್ಕಾಗತ್ತೆ. ಎಲ್ಲಾರ ಸ್ಟೋರಿ ಸೇಮ್. ನೀನೀಗ ಯಶಸ್ ಕೇಳು, ನಿನ್ಗೂ ಗೊತ್ತಿರತ್ತೆ. ವೀಕ್ ಡೇಸ್ ಎಲ್ಲ ಕೆಲಸ ಮಾಡ್ಬಿಟ್ಟು ಈಗ ವೀಕೆಂಡ್ ಒಂಥರ ರಿಫ್ರೆಶ್ಮೆಂಟ್ ತರ ನೀನೀಗ ನಮ್ಮ ಅಲಯನ್ಸ್ ಲಿಟರರಿ ಫೆಸ್ಟಿವಲ್ ಬಂದಿದ್ಯಾ? ನೀನ್ ಅನ್ಕೊಂಡ್ರೆ ಒಂದು ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಆಗ್ತಿದ್ವಾ ಅಥವಾ ಫುಲ್ ಏನೋ ಹೆಂಗೆ? ಒಂದ್ ಸೆಕೆಂಡ್, ಮ್ಯಾನೇಜರ್ಗೆ ಸುಳ್ಳು ಹೇಳಿ ಬಂದಿದ್ದೀನಿ. ನನಗೆ ಕಾಲೇಜಲ್ಲಿ ಎಕ್ಸಿಬಿಷನ್ ಇದೆ, ಪ್ರೆಸೆಂಟ್ ಮಾಡ್ಬೇಕು ಫೈನಲ್ ಇಯರ್ ಪ್ರಾಜೆಕ್ಟ್ ಅಂತ ಸುಳ್ಳು ಹೇಳಿ ದಿಂಕೊ ಬಂದಿದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬರೀ ಒಂದ್ ಫೆಸ್ಟ್ಗೋಸ್ಕರ ಆಫೀಸಲ್ಲಿ ದಿಂಕೊ ಬಂದಿದ್ದೀನಿ. ಮಗ ಹೆಂಗೆ ಫೆಸ್ಟ್ ಲೈಕ್ ನಿನ್ನ ಒಂದು ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಮಾಡ್ತಾ ಇದೀಯಾ ಅಥವಾ ಹೆಂಗೆ ಡಿಸಪಾಯಿಂಟ್ ಮಾಡ್ತಾ ಇದೀಯಾ? ತುಂಬಾ ಡಿಸಪಾಯಿಂಟ್ ಆಗಿದೆ ಸೀರಿಯಸ್ಲಿ. ಇದು ಆಡಿಯೋ ಹಾಕು ಆಡಿಯೋ ತುಂಬಾ ಇರಿಟೇಟ್ ಆಗ್ತಿದೆ. ಹೋದ ವರ್ಷ ಏನೋ ಯಾವ ಲೆವೆಲ್ ಮಾಡಿದ್ರು, ಈ ವರ್ಷ ಎಕ್ಸ್ಟ್ರೀಮ್ಲಿ ಡಿಸಪಾಯಿಂಟಿಂಗ್. ಎಲ್ರಿಗೂ ನಮಸ್ತೆ. ನಾವು ಇವತ್ತಿನ ಅಲಯನ್ಸ್ ಲಿಟರರಿ ಫೆಸ್ಟಿವಲ್ ಹಾಗೂ ಅಲಯನ್ಸ್ 1 ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಮಂತ್ರಾಲಯದ ಶ್ರೀಕಾಂತ್ ರವರು ಇಲ್ಲಿ ಉಪಸ್ಥಿತರಿದ್ದಾರೆ. ಇವರು ಎಂತ ದೊಡ್ಡ ಒಂದು ಸಮಾಜ ಸೇವಕರು ಅಂದ್ರೆ, ಇವರು ಹುಟ್ಟು ಬೆಳೆದಿರೋದೆಲ್ಲ ಆಂಧ್ರದಲ್ಲಿ ಆದ್ರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಉನ್ನತಿಗೋಸ್ಕರ ತುಂಬಾ ಶ್ರಮಿಸಿ, ಇಲ್ಲೆಲ್ಲ ಇವರೇನೋ ಯುವಕರಿದಾರಲ್ಲ, ಈ ಅಭಿಮಾನಿಗಳೆಲ್ಲ ಇವ್ರಿಗೋಸ್ಕರನೇ ಬಂದಿರೋದು. ಇವ್ರು ದೊಡ್ಡ ಅಭಿಮಾನಿ ಅವರೆಲ್ಲ. ಇವರಂತೂ ನಮ್ ಭಾವ ಇದ್ರಲ್ಲಿ ಒಂದು ರೋಲ್ ಮಾಡಿದ್ದಾರೆ. ಯಾವ್ದಪ್ಪ ಅದು ಫಿಲಂ ಹೆಸರು? ಸೂಫ್ರಮ್ ಸೋ. ಅದ್ರ ಒಂದು ರೋಲ್ ಮಾಡಿದ್ದಾರೆ. ಸೊ ಇವ್ರಿಗೆಲ್ಲ ಇನ್ಸ್ಪಿರೇಷನ್ ಆಗಿರುವಂತ ವ್ಯಕ್ತಿ ಇವರು, ನಮ್ಮ ಶ್ರೀಕಾಂತ್ ಅವರು. ಈ ಒಂದು ಕಾರ್ಯಕ್ರಮ ಹೇಗೆ ಆಯೋಜಿಸಿದ್ದಾರೆ, ನಿಮ್ಗೆ ಏನ್ ಅನ್ಸುತ್ತೆ ಶ್ರೀಕಾಂತ್ ಅವರೇ? ನೀವೆಲ್ಲ ಬಂದಿದ್ದೀರಲ್ಲ ಮುಂಚೆ ಅದೇ ಖುಷಿಯಾಗಿದೆ. ಫಸ್ಟ್ ನೀವು ಹೋಗೋದ್ ಬಿಟ್ಟು ಇಲ್ಲೆಲ್ಲ ನಮ್ನೆಲ್ಲ ನೋಡಕ್ ಬಂದಿದ್ದೀರಾ. ನಾವು ಈವೆಂಟ್ ನೋಡಕ್ ಯಾವ್ದೇ ಕಾರಣಕ್ಕೂ ಬಂದಿಲ್ಲ, ನಿಮ್ಮನ್ನ ನೋಡಕ್ಕೆ ಬಂದಿದೀವಿ ನಾವು. ಅದೇ ಖುಷಿ ಆಗ್ತಾ ಇದೆ. ನಾವು ಇವಾಗ ಯಾರ್ಯಾರೋ ವಿದ್ಯಾಬಾಲನ್ ಅವ್ರು ಯಾರ್ಯಾರೋ ಆಕ್ಟ್ರೆಸ್ನೆಲ್ಲ ಕರ್ಸಿದ್ದಾರೆ. ನಮ್ಗೆ ಅವರೆಲ್ಲ ನಿಜವಾದ ಆಕ್ಟ್ರೆಸ್ ಅಲ್ಲ. ನೀವು ಈ ತರ ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಯುವಕರಿಗೆ ಸ್ಫೂರ್ತಿ ತರ್ತಾ ಇದ್ದೀರಾ. ಪ್ರೋತ್ಸಾಹ ನೋಡಿ, ಅವನು ನೆನ್ನೆ ನೈಟ್ ಎಲ್ಲ ಕುಣಿದಿದ್ದಾನೆ ಅಂದ್ರೂ ಅವ್ನ್ ಸಮಾಧಾನ ಇಲ್ಲ. ನಿಮ್ ನೋಡಿದ್ಮೇಲೆ ಅವ್ನ್ ಸಮಾಧಾನ ಆಗಿರೋದು. ಅಂತ ಒಂದು ವ್ಯಕ್ತಿ ನೀವು. ಹಾಗಾಗಿ ಮುಂದಿನ ಸರಿಯಿಂದ ನಿಮ್ಮ ಒಂದು ನೀವೇ ರೋಲ್ ಮಾಡಲ್ ಇವೆಂಟ್ಗೆ. ಅಲಯನ್ಸ್ ನೀವೆಲ್ಲ ಬಂದಿದ್ದು ತುಂಬಾ ನಾಚಿಕೆ ಆಗ್ತಾ ಇದೆ ನನ್ಗಂತೂ. ಆಫೀಸ್ ಹೋಗೋದ್ ಬಿಟ್ಟು ಮಗ ಇವನಿ ಕೊಡು ಮೈಕ್ ಕೊಡು. ಹೆಂಗಿದೆ ಬಿರಿಯಾನಿ? ನಿನ್ ತರನೇ ಇದೆಯಲ್ಲ ಬಿರಿಯಾನಿ ರಿವ್ಯೂ. ನಿನ್ನ ಸ್ಟಾರ್ಕ್ ಇಲ್ಲ ಮಗ, ತುಂಬಾ ಚೆನ್ನಾಗಿದೆ ಮಗ. ಬಿರಿಯಾನಿ ತರ ಇದೆಯಾ ಅಥವಾ ಹೆಂಗೆ? ಅರೆ ಇನ್ನೊಂಚೂರು ಫ್ಲೇವರ್ ಇರ್ಬೇಕಿತ್ತು, ಕಮ್ಮಿ ಆಗಿದೆ. ಏನ್ ಫ್ಲೇವರ್? ಬಿರಿಯಾನಿ ಫ್ಲೇವರ್. ಮತ್ತೆ ಮಗ ಹೇಗಿದೆ ಅಲಯನ್ಸ್? ಚೆನ್ನಾಗಿದೆ ಮಗ. ನಾನೇನು ಕಳೆ ಈಗ ಸ್ಟಾರ್ಟ್ ಇದೆ. ನಂದಲ್ಲ ಬಿರಿಯಾನಿ, ಸೇವಂತದ್ದು ಮತ್ತೆ ಪ್ರಜ್ವಲ್ದು. ಪೀಸ್ ಎಲ್ಲ ಮಸ್ತ್ ಆಗೈತೆ. ಇಲ್ಲಿ ತಗೊಂಡಿದ್ದು ಬಿರಿಯಾನಿ ಬಾವರ್ಚಿ ಬಿರಿಯಾನಿ ಅಂತ ಚೆನ್ನಾಗಿದೆ. ಬೆಂಗಳೂರು ಬಾವರ್ಚಿ ಬಿರಿಯಾನಿನಾ? ಸುಮ್ಮನೆ ಹೇಳ್ತಿದೀನಿ ಯಾವ್ದೋ. ಮಗ ಹೆಂಗಿದೆ ಬಿರಿಯಾನಿ? ನಾನು ವೆಜಿಟೇರಿಯನ್. ಮತ್ತೇನ್ ತಿಂತಿದ್ಯಾ? ಅವನೆಲ್ಲ ವೆಜಿಟೇರಿಯನ್ ಅಂದ್ಬಿಟ್ಟು ಎಲ್ಲ ಪೀಸ್ ಎಲ್ಲ ತಿಂತಾನ. ಅದೇ ಪೋಸ್ಟ್ ಕೊಡ್ತಾ ಇದೀಯ ನೀನು? ಮಗ ನೋಡ್ದ ಅಷ್ಟೇ ಅವನು. ಸೂಪರ್ ಇದೆ, ತುಂಬಾ ನಲ್ಲ ಇರುತ್ತೆ. ಅಲಯನ್ಸ್ ಲಿಟರರಿ ಫೆಸ್ಟಿವಲ್ ಎಲ್ಲ ಹೆಂಗೆ ಎಂಜಾಯ್ ಮಾಡ್ತಾ ಇದೀಯ? ಹೆಂಗೆ? ತುಂಬಾ ಎಂಜಾಯ್ ಮಾಡ್ತಿದ್ದೀನಿ. ಅರೆ ಕೆಲವೊಂದು ಸ್ಪೋರ್ಟ್ಸ್ ಇವೆಂಟ್ ಇತ್ತು. ಅಲಯನ್ಸ್ ಅವರು ಸೋತ್ಬಿಟ್ರು ಮಗ, ಅದೇ ಬೇಜಾರು. ಲಾಸ್ಟ್ ಟೈಮ್ಗಿಂತ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದೆ ಇವಾಗ. ತುಂಬಾ ಚೆನ್ನಾಗಿದೆ ಮಗ, ತುಂಬಾ ಚೆನ್ನಾಗಿದೆ. ಬಿರಿಯಾನಿ ಅಷ್ಟೇ ಚೆನ್ನಾಗಿದೆ. ಬಿರಿಯಾನಿ ಅಷ್ಟಿಲ್ಲ, ಚೆನ್ನಾಗಿದೆ. ಗೈಸ್, ಈಗ ಸೇವಂತ್ ಬಿರಿಯಾನಿ ಕೊಟ್ಟಿದ್ದಾನೆ ನಮ್ಗೆ, ಟ್ರೈ ಮಾಡಿ ಅಂತ. ತುಂಬಾ ಚೆನ್ನಾಗಿದೆ. ಬಟ್ ಪೀಸ್ ಏನು ಕಾಣ್ತಾ ಇಲ್ಲ. ಪೀಸ್ ಎಲ್ಲ ತಿನ್ಬಿಟ್ಟು ಬರೀ ಕುಷ್ಕ ಅಷ್ಟೇ ಉಳಿಸ್ಬಿಟ್ಟು ನಮಗೆ ಕೊಟ್ಟಿದ್ದಾರೆ. ತಿನ್ರಿ ಬಿರಿಯಾನಿ ಅಂತ. ನೋಡ್ತಾ ಇರ್ಬೋದು, ರೈಸ್ ಬಿಟ್ರೆ ಏನಿಲ್ಲ ಇದ್ರಲ್ಲಿ. ಬಟ್ ಅದೇ ಪಾಲಿಗೆ ಬಂದಿದ್ ಪಂಚಾಮೃತ ಅನ್ಕೊಂಡು ನಾವು ಬಾರಿಸ್ತಾ ಇದೀವಿ. ತುಂಬಾ ಚೆನ್ನಾಗಿ. ಈಗ ಪಾಂಚಲ್ ಟ್ರೈ ಮಾಡ್ತಾನೆ. ನಾವು ಚಿಕನ್ 65 ಬಿರಿಯಾನಿ ತಗೊಂಡಿದೀವಿ. ಎಲ್ಲಾ ನಮ್ ಫ್ರೆಂಡ್ ರಕ್ಷಿತ್ ಪೇ ಮಾಡ್ತಿರೋದು. ಎಲ್ಲ ಇವರೇ ರಕ್ಷಿತ್. ಕಾಲೇಜಲ್ಲಿ ನಮ್ ಕಾಲೇಜಲ್ಲಿ ಐಎಸ್ಟ್ ಪ್ಯಾಕೇಜ್
ನೋಡಿ ರುಬ್ರಿಕ್ ರಕ್ಷಿತ್ ಅಂತ ರೂಬ್ರಿಕ್ ರಕ್ಷಿತ್ ಅಂತ ಅವಾಗ ಕಂಟಿನ್ಯೂ. ನೆಕ್ಸ್ಟ್ ಇವ ಇನ್ನ ಟೇಸ್ಟ್ ಮಾಡಿಲ್ಲ, ಇವ್ನು ಟೇಸ್ಟ್ ಮಾಡಿದ್ದೇನೆ, ಇವನ್ನ ಕೇಳಿ ಚೆನ್ನಾಗಿಲ್ವಂತೆ, ಚೆನ್ನಾಗಿದೆಯಂತೆ. ನೋಡಿ ಅಂಗಡಿಯವ್ರ ಮುಂದೆನೆ ಚೆನ್ನಾಗಿಲ್ಲ ಅಂತಿದ್ದೇನೆ ಶುಭಮ್ ಹೆಂಗೆ ಅಂತ ಇದು. ಹೋಗೋಣ ಬಾ, ಅದಕ್ಕೆ ಬೇರೆ ಕಡೆ ಹೋಗೋಣ. ಬಿರಿಯಾನಿ ರೈಸ್ ಎಲ್ಲ ಚೆನ್ನಾಗಿದೆ, ಉದ್ರುದಾಗಿದೆ, ಚೆನ್ನಾಗಿದೆ, ಮಸ್ತಾಗಿದೆ. Hi guys, this is blogger Manju from Alliance. Guys, this is Rubric Rakshit RR. ಇವನು ಸೈಕ್ ಪ್ರಜ್ವಲ್, ಇದು ನಮ್ಮ ಬಾವ. ಏನ್ ವೈಟ್ ಮಗ, ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ ಶೇಡ್ಸಲ್ಲ ಇವನು ನಿನ್ನೆ ಪ್ಲೇಸ್ ಆಗೋನೆ. ಇವನ ಹೆಸರು ಸುಜನ್ ಪ್ರಕಾಶ್ ರೆಡ್ಡಿ. ಓಕೆ, ಇವರು ನ್ಯೂ ಲಾಗರ್ ಇಂದ ಸೇವಂತ. ಹಾಯ್ ಗೈಸ್, ಹೆಂಗಿತ್ತು ಬಿರಿಯಾನಿ ತಿಂದು? ಲೈಕ್ ತುಂಬಾ ಚೆನ್ನಾಗಿತ್ತು, 150 ವರ್ತು. ಈಗ ಹೆಂಗಿದೆ ಎನರ್ಜಿ? ಲೈಕ್ ಫುಲ್ ಪ್ಯಾಕ್ ಬಿರಿಯಾನಿ ತಿಂದಿದ್ಯಾ? ಈಗ ಇವತ್ತು ಫುಲ್ ಡ್ಯಾನ್ಸ್ ಮಾಡಿದ್ವಿ. ಫುಲ್ ಡ್ಯಾನ್ಸ್ ಚಚ್ಚಾಕ್ ಬಿಡೋದೆ, ಚುಚ್ಚಾಕ್ತಾ ಇದೀನಿ. ಸೋತಾವ್ ಚಕ್ಕ 2 1 ಗೋ. ಹೋಯ್ತು ಲೆಫ್ಟ್